ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ವಂದೇ ಮಾತರಂ ಜಟಾಪಟಿ ಜೋರಾಗಿ ನಡೀತಾ ಇದೆ. ವಂದೇ ಮಾತರಂ ಪೂರ್ಣ ಹಾಡಬೇಕಾ ಅಥವಾ ಎರಡೇ ಚರಣ ಹಾಡಬೇಕಾ ಅನ್ನೋ ವಿಚಾರವಾಗಿ ವಾಕ್ಸಮರ ಮುಂದುವರೆದಿದೆ. ಕೈಪಡೆ 2 ಚರಣ ಸಾಕು ಅಂದ್ರೆ ಕಮಲ ಪಡೆ ಪೂರ್ಣ ಹಾಡಬೇಕು ಅಂತ ಪಟ್ಟು ಹಿಡಿದಿದೆ. ವಂದೇ ಮಾತರಂ ಬಗ್ಗೆ ಕಾಂಗ್ರೆಸ್ ನಿರ್ಣಯಕ್ಕೆ ಬಿಜೆಪಿ ಕೌಂಟರ್. ಬಿಜೆಪಿ ಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಖಂಡನ ನಿರ್ಣಯ. ವಂದೇ ಮಾತರಂ ಪೂರ್ಣ ಹಾಡಬೇಕಾ ಅಥವಾ ಎರಡೇ ಚರಣ ಹಾಡಬೇಕಾ ಅನ್ನೋ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ಮುಂದುವರೆದಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ವಂದೇ ಮಾತರಂ ಎರಡೇ ಚರಣ ಹಾಡುವುದು ಅಂತ ಕಾಂಗ್ರೆಸ್ ನಿರ್ಣಯ ಕೈಗೊಂಡಿತ್ತು. ಬಳಿಕ ಈ ವಿಚಾರ ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಗ್ಯುದ್ಧಕ್ಕೂ ಕಾರಣವಾಗಿತ್ತು. ನಿನ್ನೆ ದೆಹಲಿಯ ಬಿಜೆಪಿ ಮುಖ್ಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ನಿರ್ಣಯಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಕಾಂಗ್ರೆಸ್ ನಿರ್ಣಯದ ವಿರುದ್ಧ ಬಿಜೆಪಿ ಖಂಡನ ನಿರ್ಣಯ ತೆಗೆದುಕೊಂಡಿದೆ. ವಂದೇ ಮಾತರಂ ಪೂರ್ಣವಾಗಿ हाड़बेकु अंत पट्टु हिडिदिदे. जो ब्रिटिश सरकार वंदे मातरम को रोक रही थी, आज वही कांग्रेस सरकार वंदे मातरम को रोक रही है. आप चिंता करके देखिए, ये छोटा विषय नहीं है, ये राजनीति का विषय नहीं है, यह विषय देश के विभाजन का है. ವಂದೇ ಮಾತರಂ ಬಗ್ಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರವೀಂದ್ರನಾಥ ಠಾಕೂರ್ ಕೂಡ ಹಾಡಿದ್ದು ಎರಡೇ ಪ್ಯಾರ, ನಾವು ಅದನ್ನೇ ಹಾಡಿದ್ರೆ ದೇಶದ್ರೋಹಿಗಳ. ಠಾಕೂರ್, ಸರ್ದಾರ್ ಪಟೇಲ್ ದೇಶದ್ರೋಹಿನ? ಇಷ್ಟು ದಿನ ನೀವು ಅದನ್ನೇ ಹಾಡಿದ್ರಲ್ಲ, ನೀವು ದೇಶದ್ರೋಹಿನ ಅಂತ ಪ್ರಶ್ನಿಸಿದ್ದಾರೆ. ದೊಡ್ಡ ಸುದ್ದಿಯಾಗಲಿ ಅಂತ ಭಾಷಣ ಮಾಡಿದ ಜಾಗ ಶುದ್ಧೀಕರಿಸಿದ್ರು. ಅವರು ಏನಾದ್ರೂ ಮಾಡ್ಲಿ, ನಾನು ನನ್ನ ತತ್ವ ಬಿಡುವ ವ್ಯಕ್ತಿ ಅಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನೀವು ಅಟ್ಲೀಸ್ಟ್ ಇತಿಹಾಸಗಳು ಓದಿದ್ರೆ ಗೊತ್ತಾಗ. ಈಗೇನು पंडित जवाहरलाल नेहरू जी, महात्मा गांधी, आमेले सुभाष चंद्र बोस ಮತ್ತು ವಲ್ಲಭಭಾಯಿ ಪಟೇಲ್ ಇವರೆಲ್ಲರೂ ಸೇರಿ 6 ಸ್ಟ್ರಾಂಜಾ ಇದ್ದಿದ್ದನ್ನ ಎರಡೇ ಮಾಡಬೇಕು, ಇದು ಬೆಟರ್ ಫಾರ್ ದ ಕಂಟ್ರಿ. ಅವರೆಲ್ಲ ಸೇರಿ ಡಿಸೈಡ್ ಮಾಡಿದ್ದು ನಾವು ಆಡ್ತಾ ಇದ್ದೇವೆ. ನಾವು ಇದು ಆಡಿದ್ರೆ ದೇಶದ್ರೋಹಿಗಳ ಅಂದ್ರೆ ರವೀಂದ್ರನಾಥ್ ಠಾಕೂರ್ ದೇಶದ್ರೋಹಿನ, ಜವಾಹರ್ಲಾಲ್ ನೆಹರು ದೇಶದ್ರೋಹಿನ, ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ, ಆಜಾದ್ ಇವರೆಲ್ಲ ದೇಶದ್ರೋಹಿಗಳ? ಇವು ಮತ್ತು ನೀವು ಇಲ್ಲಿವರೆಗೆ ಯಾರು ನೀವು ದೇಶದ್ರೋಹಿ ಇದ್ದೀರಾ? ಇವು ಸುಮ್ಮನೆ ಇದು ಸರಿ ಇಲ್ಲ, ದೇಶಕ್ಕೆ ಒಳ್ಳೇದಿಲ್ಲ. ನೀವು ಇರ್ಬೋದು, ಹೋಗ್ಬೋದು, ನಾನು ಇವತ್ತು ಇರ್ಬೋದು, ಹೋಗ್ಬೋದು, ಬಟ್ ದೇಶ ಇದು ಪರ್ಮನೆಂಟ್. ಈ ದೇಶಕ್ಕೆ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ನಮ್ಮ ಸಂವಿಧಾನ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ಇನ್ನು ಬಿಜೆಪಿ ವಿರುದ್ಧ ಹರಿಹಾಯ್ದ ಬಹುಭಾಷಾ ನಟ ಪ್ರಕಾಶ್ ರಾಜ್, ಈ ದೇಶದಲ್ಲಿ ಒಂದು ಹಾಡು ಹಾಡಿದ್ರೆ ದೇಶ ಪ್ರೇಮಿನ ಅಂತ ಕೇಳಿದ್ದಾರೆ. ಅಂದ್ರೆ ಈ ದೇಶದಲ್ಲಿ ಒಂದು ಹಾಡು ಹೇಳಿದ್ರೇನೆ ದೇಶಭಕ್ತ ಅನ್ನೋದು. ಈ ದೇಶದಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ, ಇವತ್ತು ಯುವಕರು ಮಾತಾಡಿದ್ದಾರೆ, ಅವ್ರಿಗೆ ಹೇಳಿದ್ರು ಪ್ರತಿಪಕ್ಷ ಕಾಯ್ತಾ ಇದೆ ಸಾಕಷ್ಟು ಸಮಸ್ಯೆಗಳ ಜೊತೆ. ಇಡೀ ಪಾರ್ಲಿಮೆಂಟ್ಗೆ ಭಾರತ ದೇಶದ ರಾಜಕೀಯದ ಇತಿಹಾಸದಲ್ಲಿ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಗೃಹ ಮಂತ್ರಿ ಪಾರ್ಲಿಮೆಂಟ್ಗೆ ಬರದೆ ಕೊನೆ 2 ನಿಮಿಷ ಹಾಡಕ್ಕೆ ಬಂದ್ಬಿಟ್ಟು ಹಾಡ್ಬಿಟ್ಟು ಎದ್ದು ಹೋದ್ರು. ಜನ ಪಡಬಾರದ ಪಾಡು ಪಡ್ತಾ ಇದ್ದಾರೆ. ನಿಮಗೆ ಹಾಡು ಮುಖ್ಯ ಆಯ್ತು, ಮಕ್ಕಳಿಗೆ ಯಾರು ಬುಲೆಟ್ ಹೊಡೆದ್ರು ಅಂತ ಕೇಳಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಮುಸ್ಲಿಮರೇ ಇದ್ರು, ಆಗ ವಂದೇ ಮಾತರಂ ಹಾಡಿದ್ದಾರೆ. ಬಳಿಕ ಜಿನ್ನಾ ಮತ್ತು ಮುಸ್ಲಿಮರು ಒತ್ತಡಕ್ಕೆ ಮಣಿದು ವಂದೇ ಮಾತರಂಗೆ ಕತ್ತರಿ ಹಾಕಿದ್ದರು. ಕ್ಷುಲ್ಲಕ ಕಾರಣಕ್ಕೆ ತುಷ್ಟೀಕರಣ ರಾಜಕಾರಣ ಮಾಡಬಾರದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಖಿಲ ಭಾರತೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಮುಸಲ್ಮಾನರಿದ್ದರು, ಅವಾಗ ಇಡೀ ವಂದೇ ಮಾತರಂ ಅನ್ನು ಹಾಡಿದ್ದಾರೆ. ಜಿನ್ನಾನ ಮುಸ್ಲಿಂ ಲೀಗನ ಒತ್ತಡಕ್ಕೆ ಮಣಿದು ಒಂದೇ ಮಾತರಂ ತುಷ್ಟೀಕರಣ ಮಾಡಿದ್ರು. ಆವಾಗ ಈ ಮತಾಂಧ ಶಕ್ತಿಗಳಿಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು, ಒಂದೇ ಮಾತರಮ್ಮನ್ನು ತುಂಡು ಮಾಡಿದ್ದೀವಿ ಅಂದರೆ ನಾವು ದೇಶವನ್ನು ತುಂಡು ಮಾಡಲಿಕ್ಕೆ, ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ನಾವು ಬೇಡಿಕೆ ಇಡಬಹುದು ಅನ್ನೋಂಥ ಧೈರ್ಯ ಬಂತು. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜಂತರ್ ಮಂತರ್ ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ವಂದೇ ಮಾತರಂ ವಿವಾದ ತಂದಿದ್ದಾರೆ ಅಂದ್ರು. Vande Mataram is the tactic to divert from Jantar Mantar protest. Vande Mataram issue is a tactic to divert from RSS misgivings. Vande Mataram is the tactic to divert from unemployment issue, economic issue. What is the rupee versus dollar rate now? 98 rupees. This is what they are doing. ವಂದೇ ಮಾತರಂ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಕಾನೂನು ತಂದಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಟಾಪಟಿ ಮಾತ್ರ ನಿಲ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, TV9.